ರೆಡಿ? ಇದನ್ನು ನೋಡ್ಕೊಂಡಿದ್ದೀರಾ? ಓಕೆ. ನಾವು ಈ ಹಿಂದಿನ ತರಗತಿಯಲ್ಲಿ ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯೆಗಳ ವಿಧಗಳನ್ನ ನೋಡ್ತಾ ಹೋಗಿದ್ವಿ, ಕರೆಕ್ಟಾ? ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕೂಡ ಒಂದು ಆಕ್ಟಿವಿಟಿ ಮೂಲಕ ಸಂಖ್ಯೆಗಳ ವಿಧಗಳಾದ ಯಾವ್ಯಾವು? ವೆರಿ ಗುಡ್. ಅವುಗಳನ್ನ ನೋಡಿದ್ವಿ, ಸರಿನಾ? ಅದಾದ ನಂತರ ಆ ಸಂಖ್ಯಾ ಪದ್ಧತಿಯಲ್ಲಿ ಅವುಗಳ ಆಧಾರದ ಮೇಲೆ ನಾವು ಕೆಲವೊಂದು ಅಭ್ಯಾಸ ಲೆಕ್ಕಗಳನ್ನು ಕೂಡ ನೋಡಿದ್ವಿ, ಸರಿನಾ? ಈ ತರಗತಿಯಲ್ಲಿ ನಮ್ಗೆಲ್ರಿಗೂ ಗೊತ್ತಿರೋ ಹಂಗೆ ಉದಾಹರಣೆಗೆ ಏನಿದು? ವೆರಿ ಗುಡ್. ಹೇಳಿ. x raised to 1 ಅಂದ್ರೂ ಅಷ್ಟೇ, ಬರೀ x ಅಂದ್ರೂ ಒಂದೇ, ಯಾಕಂದ್ರೆ ಇದ್ರ ಘಾತ ಏನಿಲ್ಲ ಅಂದ್ರೂ ಒಂದು ಇದ್ದೇ ಇರುತ್ತೆ. ಇವೆಲ್ಲವನ್ನ ನೀವು ಹಿಂದಿನ ತರಗತಿಯಲ್ಲಿ ಒಂದು ಚಾಪ್ಟರ್ ಕಲ್ತಿದ್ದೀರಿ. ಆ ಚಾಪ್ಟರ್ ಹೆಸರು ಏನಂತಾರೆ? ಕನ್ನಡದಲ್ಲಿ? ವೆರಿ ಗುಡ್. ಘಾತಾಂಕಗಳು ಚಾಪ್ಟರ್ ಕಲ್ತಿದ್ದೀರಾ 8ನೇ ಕ್ಲಾಸ್ ಅಲ್ಲಿ? ಹೌದಾ? ಕಲ್ತಿದ್ದೀರಲ್ವಾ? ಅಂದ್ರೆ ನಮಗೆ ಈ ಘಾತಾಂಕಗಳು ಅಂದ್ರೆ ಏನು ಅನ್ನೋದನ್ನು ಫಸ್ಟ್ ತಿಳ್ಕೋಣ. ಇದು ಎಲ್ಲಿಂದ ಬಂತು, ಹೇಗ್ ಬಂತು ಅನ್ನೋದನ್ನು ನೋಡ್ತಾ ಹೋಗ್ಬೇಕು. ಈ ಘಾತಾಂಕಗಳು ಲ್ಯಾಟಿನ್ ಭಾಷೆಯಲ್ಲಿ ಬಂದಿದೆ. ಫಸ್ಟ್ ಲ್ಯಾಟಿನ್ ಭಾಷೆಯಲ್ಲಿ ಇದು ಬಂದಿದೆ. ಲ್ಯಾಟಿನ್ ಭಾಷೆಯಲ್ಲಿ ಎಕ್ಸೋ ಅಂತ ಎಕ್ಸೋ ಎಂಬ ಪದದಿಂದ ಇದು ಹುಟ್ಕೊಂಡಿದೆ. ಎಕ್ಸೋ ಅಂದ್ರೆ ಔಟ್ ಅಂತ ಅರ್ಥ. ಇಲ್ಲ ಎಕ್ಸೋ ಅಂದ್ರೆ ಔಟ್ ಆಫ್ ಅಂತ. ಔಟ್ ಆಫ್ ಅಂದ್ರೆ ಮೀರಿದ್ದು ಅಂತ ಅರ್ಥ. ಯಾವ ಭಾಷೆಯಿಂದ ಬಂದಿದ್ದು? ಎಕ್ಸೋ. ಈ ಘಾತಾಂಕಗಳನ್ನ ನಾವು ಪವರ್ಸ್ ಅಂತ ಕರೀತೀವಿ. ಓಕೆ, ಪವರ್ಸ್ ಅಂತ ಕರೀತೀವಿ. ನಂತರದಲ್ಲಿ ಈ ಒಂದು ಈ ಘಾತ ಅನ್ನೋ ಪದ ಕನ್ನಡದಲ್ಲಿ ಯಾರು ಇಂಗ್ಲಿಷ್ ಅಲ್ಲಿ ಪವರ್ಸ್ ಅಂತ ಕರೀತೀವಿ. ಘಾತವನ್ನ ಪವರ್ಸ್ ಅಂತ ಕರಿತೀವಿ. ಇದು ಯಾವ ಭಾಷೆಯಿಂದ ಬಂತು? ಲ್ಯಾಟಿನ್ ಅನ್ನೋ ಒಂದು ಭಾಷೆಯ ಎಕ್ಸೋ ಅನ್ನೋ ಪದದಿಂದ ಬಂತು. ಎಕ್ಸೋ ಅಂದ್ರೆ ಏನು? ಔಟ್ ಆಫ್ ಅಂತ. ಓಕೆನಾ? ನಂತರದಲ್ಲಿ ಈ ಘಾತ ಅಂದ್ರೆ ಏನು, ಮೊದಲು ಯಾವ ರೀತಿ ಬಳಸ್ತಿದ್ರು ಈ ಘಾತವನ್ನ ಅಂದ್ರೆ ಘಾತೀಯ ಪದದಿಂದ ಇದನ್ನ ಬಳಸ್ತಿದ್ರು. ಯಾವ ಪದದಿಂದ? ಘಾತಿ ಅಂದ್ರೆ ಆಮೇಲೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಈ ಘಾತಾಂಕ ಅನ್ನೋದನ್ನ ಫಸ್ಟ್ ಬಳಸಿದವರು ಮೈಕಲ್ ಸ್ಟಫೆಲ್ಲಾ ಅಂತ. ವೆರಿ ಗುಡ್. ಮೈಕಲ್ ಸ್ಟಫೆಲ್ಲಾ ಅನ್ನೋದು ತನ್ನ ಒಂದು ಮ್ಯಾಥಮೆಟಿಕ್ ಗ್ರಂಥವನ್ನ ಬರೀತಾನೆ. ಗಣಿತಕ್ಕೆ ಸಂಬಂಧಿಸಿದಂತ ಒಂದು ಗ್ರಂಥವನ್ನ ಬರೀತಾನೆ. ಆ ಗ್ರಂಥ ಯಾವ್ದಪ್ಪ ಅಂದ್ರೆ ಅರ್ಥಮೆಟಿಕ್ ಇಂಟಿಗ್ರಲ್ಸ್ ಅಂತ. ಅರ್ಥಮೆಟಿಕ್ ಇಂಟಿಗ್ರಲ್ಸ್ ಅನ್ನುವಂತ ಗ್ರಂಥದಲ್ಲಿ ನಾವೇನೀಗ ಘಾತಾಂಕಗಳು ಅಂತ ಓದ್ತೇವಲ್ಲ ಅದ್ರ ಬಗ್ಗೆ ಬರೆದಿದ್ದಾನೆ. ಯಾವ್ದ್ರ ಬಗ್ಗೆ? ಘಾತಾಂಕಗಳು ಅಂತ ಏನ್ ಓದ್ತೇವಲ್ಲ ಅದ್ರ ಬಗ್ಗೆ ಈ ಒಂದು ಮೈಕಲ್ ಸ್ಟೆಫೆಲ್ಲಾ ಅನ್ನೋದು ಮೊದಲನೇ ಬಾರಿಗೆ 15ನೇ ಶತಮಾನದಲ್ಲೇನೆ ಅವನ ಅರ್ಥಮೆಟಿಕ್ ಇಂಟಿಗ್ರಲ್ ಅಂತ ಒಂದು ಗ್ರಂಥದಲ್ಲಿ ಈ ಘಾತಾಂಕಗಳು ಅನ್ನುವಂತಹ ಪದ ಬಳಕೆಯನ್ನ ಮಾಡಿದಾನೆ. ಅರ್ಥ ಆಯ್ತಾ? ಹೇಗ್ ಬಂತು ಅನ್ನೋದು? ಪದ ಎಲ್ಲಿಂದ ಬಂದಿದ್ದು? ಯಾವ ಭಾಷೆಯಿಂದ ಬಂತು? ಅಲ್ಲಲ್ಲ, ಎಕ್ಸೋ ಅಂದ್ರೆ ಅದ್ರ ಮೀನಿಂಗು ಭಾಷೆ. ಈಗ ನಮ್ ಕನ್ನಡ ಭಾಷೆ, ನಮ್ದು ಯಾವ ಭಾಷೆ? ಆಂಧ್ರದ ಯಾವ ಭಾಷೆ? ಭಾರತದ ರಾಷ್ಟ್ರೀಯ ಭಾಷೆ ಹಿಂದಿ. ಹಾಗೆ ಈ ಘಾತಾಂಕಗಳು ಅನ್ನುವಂತಹ ಪವರ್ಸ್ ಅನ್ನುವಂತಹ ಪದ ಬಂದಿರೋದು ಯಾವ ಭಾಷೆಯಿಂದ? ವೆರಿ ಗುಡ್, ಕರೆಕ್ಟ್. ಲ್ಯಾಟಿನ್ ಭಾಷೆಯಲ್ಲಿರುವಂತಹ ಎಕ್ಸೋ ಪದದಿಂದ ಬಂದಿದೆ. ಅದನ್ನು ಮೊದಲು ಬಳಸಿದಂತಾರೆ ಯಾರು?
ದ ಗ್ರೇಟ್ ಮ್ಯಾಥಮೆಟಿಷಿಯನ್ ಆದಂತ ಗಣಿತಶಾಸ್ತ್ರ ಮೈಕಲ್ ಸ್ಟಫೆಲ್ಲಾ ಅನ್ನೋ ಅವನ ಗ್ರಂಥವಾದ ಅರ್ಥಮೆಟಿಕ್ ಇಂಟಿಗ್ರಲ್ ಅನ್ನೋದ್ರಲ್ಲಿ ಈ ಪದವನ್ನ ಬಳಸಿದ್ದಾನೆ ಮತ್ತು ಇದರ ಬಗ್ಗೆ ಸ್ವಲ್ಪ ಉಲ್ಲೇಖವನ್ನು ಕೂಡ ಅವನು ಮಾಡಿದ್ದಾನೆ. ಇದು ಘಾತಾಂಕಗಳು. ನಾ ಈ ಹಿಂದೆ ಹೇಳಿದೆ ಘಾತೀಯತೆ ಅಂದ್ರೆ ಏನು. ಘಾತಾಂಕಗಳು ಅನ್ನೋ ಚಾಪ್ಟರ್ ನೋಡಿದ್ದೀರಿ, ಘಾತಾಂಕಗಳು ಹೇಗಿರ್ತದ ಅನ್ನೋದು ನೋಡಿದ್ದೀರಿ ಹಿಂದಿನ ತರಗತಿಯಲ್ಲಿ. ಈ ಘಾತೀಯತೆ ಅಂದ್ರೆ ಘಾತಾಂಕ ಅಂದ್ರೆ ಏನಪ್ಪಾ ಅಂದ್ರೆ ಎರಡು ಸಂಖ್ಯೆಗಳಿರುವ ಪದವನ್ನ ನಾವೇನಂತ ಕರಿತೀವಿ, ಘಾತೀಯತೆ ಅಂತ ಕರಿತೀವಿ. ಉದಾಹರಣೆಗೆ ನೋಡಿ, ಎಕ್ಸ್ ನ ಘಾತ ಹೆಂಗ್ ಗೊತ್ತಿರೋದು, ಎಕ್ಸ್ ರೈಸ್ ಟು, ಈಗ ಎಕ್ಸ್ ಅನ್ನೋದು ಇಂಗ್ಲಿಷ್, ಇದನ್ನ 0 ಅಂದ್ರೆ ಏನಾದ್ರು ರಕ್ಕದ ಇಲ್ಲ, ಎಕ್ಸ್ ರೈಸ್ ಟು 0, ಇನ್ನೊಂದು ಹೆಸರು ಏನು, 3 ರೈಸ್ ಟು, ವೆರಿ ಗುಡ್, 3 ಸ್ಕ್ವೇರ್ ಅಂತ ಕೂಡ ಹೇಳಬಹುದು ಅಲ್ವಾ. ಓಕೆ, ನೋಡಿ ಇಲ್ಲಿ ನೋಡಿ, ಎಲ್ಲರಲ್ಲೂ ನೋಡಿ ಎರಡು ಸಂಖ್ಯೆ ಇರ್ತವೆ, ಕರೆಕ್ಟಾ? ಅದೇ ಈ ರೀತಿ ಎಕ್ಸ್ಪ್ರೆಸ್ ಮಾಡೋದನ್ನ ನಾವು ಉಲ್ಲೇಖಿಸೋದನ್ನ ಘಾತೀಯತೆ ಅಂತ ಕರಿತೀವಿ. ಅರ್ಥ ಆಯ್ತಾ? ಏನಂತ ತಿಳ್ಕೊಂಡ್ವಿ, ಈ ಘಾತಾಂಕಗಳು ಪದ ಅಲ್ಲಿ ಬಂತು, ಹೇಗ್ ಬಂತು, ಯಾರು ಮೊದಲಿಗೆ ಬಳಸಿದ್ರು, ಆ ಘಾತ ಅಂದ್ರೆ ಏನು ಅನ್ನೋದನ್ನ ನೋಡಿದ್ವಿ. ಜೊತೆಗೆ ನಾವು ಯಾವುದೇ ಸಂಖ್ಯೆಯನ್ನ ಬರೀಬೇಕಾದ್ರೆ ಇದು ಜನರಲ್ ಫಾರ್ಮುಲಾ ಅಂತ ಕರಿತೇವೆ, ಸಾಮಾನ್ಯ ರೂಪ. ಯಾವುದು ಘಾತಾಂಕಗಳ ಸಾಮಾನ್ಯ ರೂಪವನ್ನ bn ಅಂತ ಹೇಳಿ ನಾವು ತೋರಿಸ್ತೇವೆ. ಓದಿದನ್ನ b ಯ ಘಾತ n ಅಂತೇವೆ ಕನ್ನಡದಲ್ಲಿ. ನೀವು b ರೈಸ್ ಟು n. ಓಕೆ, ಇಲ್ಲಿ ನೀವು ಹಿಂದಿನ ತರಗತಿಗಳಲ್ಲಿ ಅಂದ್ರೆ ಪ್ರೈಮರಿ ಸ್ಕೂಲ್ ಅಲ್ಲೇ ಕಲ್ತಿದ್ದೀರಾ, ಓದೋದು ಕಲ್ತಿದ್ದೀರಾ, ಕರೆಕ್ಟಾ? ಇಲ್ಲಿ n ಅನ್ನೋದೇನು, b ಅನ್ನೋದೇನು? n ಅನ್ನೋದು ನೋಡಿ, ನಾನೇನಾದ್ರು ಸ್ವಲ್ಪ ಬರ್ತೀನಿ, ಕರೆಕ್ಟ್ ಹೇಳಿ. ಆಧಾರ ಸಂಖ್ಯೆ, ಇದು ಆಧಾರ ಸಂಖ್ಯೆ, ಇದು ಘಾತ ಸೂಚಿ, ಇದು ಆಧಾರ ಸಂಖ್ಯೆ. ಈ ಬಿ ರೈಸ್ ಟು ಎನ್ ಅಥವಾ ಬಿ ನ ಘಾತ ಎನ್ ಅನ್ನೋದು ಈ ಘಾತಾಂಕಗಳ ಸಾಮಾನ್ಯ ರೂಪ. ಯಾವುದೇ ಘಾತ ಸೂಚಿಗಳನ್ನ ಆಧಾರ ಸಂಖ್ಯೆ ನೋಡಿ ಇದೇ ರೀತಿ ಬರೀತೀವಿ ಘಾತಾಂಕ ರೂಪ ಅಂದ್ರೆ, ಕರೆಕ್ಟಾ? ಉದಾಹರಣೆಗೆ 2 ಅಂತ ಬರ್ತಿದ್ವಿ, ಇದ್ರ ಘಾತ ಇದೇನಾ? ಇಲ್ವಾ? ಅದ್ರ ಘಾತ ಇಲ್ವಾ? ಒಬ್ರು ಯಾರಾದ್ರೂ ಹೇಳಿ, ಇದೇ ಅನ್ನೋರ್ ಕೈ ಎತ್ತಿಪ್ಪ, ಇದೇ ಅನ್ನೋರ್ ಕೈ ಎತ್ತಿ. ಈ ಕಡೆ ಇದ ಘಾತ ಸೂಚಿ ಇದೆ ಅನ್ನೋರ್ ಕೈ ಎತ್ತಿ. 1 2 3 4 5 6. ವೆರಿ ಗುಡ್. ಅಲ್ಲ ನೋಡಮ್ಮ, ಕೈ ಎತ್ತಿ, ನೀಟಾಗಿ ಕೈ ಎತ್ತಬೇಕು. ಇದಕ್ಕೆ ಘಾತ ಸೂಚಿ ಇದೆ ಅನ್ನೋರು ಇಷ್ಟು ಜನ, ಕರೆಕ್ಟಾ? ಕೈ ಎತ್ತಿಲ್ದರು ಘಾತ ಸೂಚಿ ಇಲ್ಲ ಅಂತೀರಾ. ಇದೇ ಅನ್ನೋದಾದ್ರೆ ನೀನ್ ಹೇಳ, ಎಲ್ಲಿದೆ? ಏನಿಲ್ಲ ಅಂದ್ರೂ ಒಂದಿರುತ್ತೆ, ಅದನ್ನ ನಾವು ತೋರ್ಸಲ್ಲ ಅಷ್ಟೇ. ವೆರಿ ಗುಡ್, ಕರೆಕ್ಟ್ ಏನಮ್ಮ ನಿಂಗಮ್ಮ? ಏನಿಲ್ಲ ಅಂದ್ರೂ ಒಂದಿರುತ್ತೆ, ಅದೇ ಅದರ ಘಾತ ಸೂಚಿ. ಯಾವುದೇ ಒಂದು ಸಂಖ್ಯೆ ಬರೀರಿ, ಆ ಸಂಖ್ಯೆ ಯಾವತ್ತೂ ಕೂಡ ಅದರ ಘಾತ ಒಂದನ್ನ ಹೊಂದಿರುತ್ತೆ. ಅದ್ರ ಜೊತೆಗೆ ಇನ್ನೊಂದನ್ನ ಕಲಿಬೇಕು ನಾವು. ಉದಾಹರಣೆಗೆ 1000 ಅಂತ ಬರ್ತದೆ, 1000 ತಾನೇ ಇದು. ಇದರ ಘಾತ ಎಷ್ಟು? ಎಷ್ಟು? 1. ಹಾಗಾದ್ರೆ ಈ 1000 ಅಂತ ಬರ್ತಿದ್ ನೋಡಿ, ಇದರ ಘಾತ ಸೂಚಿ ಎಷ್ಟು? 1. ಆಧಾರ ಸಂಖ್ಯೆ ಎಷ್ಟು? 1000. ಗೊತ್ತಾಯ್ತಲ್ವಾ? ಜನ ತಿಳ್ಕೊಂಡ್ರೆ ಈಗ ಈ ಬರೀತೀವಿ ನೋಡ್ರಿ, ಓದಿ ಇದನ್ನ. ನಾವು ಯಾವುದೇ ಘಾತಾಂಕವನ್ನು ಓದ್ಬೇಕಾದ್ರೆ ವಿಶೇಷವಾಗಿ 2 ಪದಕ್ಕೆ ಮಾತ್ರ ಹೆಸರು ಕೊಡ್ತೀವಿ. ಯಾವುದೇ ಸಂಖ್ಯೆಯ ಘಾತ ಸೂಚಿ 2 ಇದ್ರೆ ಅದನ್ನ ಸ್ಕ್ವೇರ್ ಅಂತ ಕರಿತೀವಿ. ಯಾವುದೇ ಆಧಾರ ಸಂಖ್ಯೆಯ ಘಾತ 3 ಇತ್ತಂದ್ರೆ ಅದನ್ನ ಕ್ಯೂಬ್ ಅಂತ ಕರಿತೀವಿ. ಇವೆರಡಕ್ಕೆ ಮಾತ್ರ ವಿಶೇಷ ಹೆಸರಿಂದ ಕರಿತೀವಿ. ಅದರ್ವೈಸ್ ಬೇರೆ ಹಿಂಗೆ ಬರೀತೀವಿ, b raised to 4 ಅನ್ಕೊಳ್ಳಿ. ಇದನ್ನು ವಿಶೇಷವಾಗಿ b raised to 4 ಅಂತೀವಿ, ಆದ್ರೆ ಇದನ್ನು b ಸ್ಕ್ವೇರ್ ಅಂತೀವಿ, ಇದನ್ನು b ಕ್ಯೂಬ್ ಅಂತೀವಿ. ಓಕೆ,
ಇವು ಎರಡನ್ನು ಮಾತ್ರ ವಿಶೇಷವಾಗಿ ಕರಿತೇವೆ ನಾವು ಘಾತಾಂಕದಲ್ಲಿ. ಅರ್ಥ ಆಯ್ತಾ? ಅಂದ್ರೆ ನಮಗೆ ಎಲ್ಲವನ್ನ ಬೇಸಿಕ್ ಗೊತ್ತಾಯ್ತು. ಈಗ ನಾನೀಗ ಬರಿತಾ ಹೋಗ್ತೇನೆ, ನೀವು ಸ್ವಲ್ಪ ಹೇಳ್ತಾ ಹೋಗಿ ನೋಡ. ವೆರಿ ಗುಡ್. ಯಾವತ್ತು ಕೂಡ ರೈಸ್ ಟು ಅಂದ್ರೆ ತಪ್ಪಲ್ಲ, ವಿಶೇಷವಾಗಿ ಒಂದು ಹೆಸರಿಂದ ಕರಿತಿದ್ದೀವಿ ಅಂದ್ರೆ ಅದನ್ನ ಹಾಗೆ ಕರೆದ್ರೆ ಚೆನ್ನಾಗಿ. ಓಕೆನಾ? 4 ಕರೆಕ್ಟಾ? ಅಂತ ಈಗ ನಮಗೆ ಇದರಲ್ಲಿ ಆಧಾರ ಸಂಖ್ಯೆ ಯಾವುದು? ಕರೆಕ್ಟ್. ಎಕ್ಸ್ ಆಧಾರ ಸಂಖ್ಯೆ. ಯಾರು ಹೇಳ್ತಾರೆ? ಒಬ್ರು ಹೇಳಿ ನೋಡೋಣ. ಒಬ್ರು ಕೈ ಎತ್ತಿ. ಸಾನಿಯಾ? ಎಕ್ಸ್ ಆಧಾರ ಸಂಖ್ಯೆ, 2 ಘಾತಸೂಚಿ ಸಂಖ್ಯೆ. ವೆರಿ ಗುಡ್. ಕರೆಕ್ಟಾ? ಯಾರಿಗೆ ಗೊತ್ತಾಯ್ತಾ? ಈಗ ನಾವು ಈ ಹಿಂದಿನ ತರಗತಿಯಲ್ಲಿ ಏನ್ ಕಲ್ತಿದ್ವಿ ಅದನ್ನ ಬ್ರೀಫ್ ನೋಡ್ಕೊಂಡ್ವಿ. ರಿಕಾಲ್ ಆತ್ ನಮಗೆ. ಪ್ರೈಮರಿಯಿಂದನೂ ಕಲಿತೀವಿ ಘಾತ ಸೂಚಿ, ಆಧಾರ ಸಂಖ್ಯೆ, ಘಾತ ಸೂಚಿ, ಆಧಾರ ಸಂಖ್ಯೆ. ಮತ್ತೆ 8ನೇ ಕ್ಲಾಸಿಗೆ ಬಂದಾಗ ಸ್ವಲ್ಪ ಮುಂದುವರೆದು ಏನ್ ಕಲಿತೀವಿ ಅಂದ್ರೆ ಘಾತಾಂಕಗಳ ನಿಯಮಗಳಿಗೆ ಹೋಗ್ತೇವಿ. ಇಲ್ಲೂ ಕೂಡ 9ನೇ ತರಗತಿಯಲ್ಲಿ ಕೂಡ ನಮಗೆ ಘಾತಾಂಕಗಳ ನಿಯಮಗಳಿವೆ. ಅರ್ಥಾಯ್ತಾ? ಕೆಲವೊಂದು ಹತ್ರ ಕೆಲವಷ್ಟು ನಿಯಮಗಳನ್ನು ತೋರಿಸ್ತಾನೆ. 3 ಇದೆ, 4 ಇದೆ, 5 ಇದೆ, 6 ಇದೆ. ಇವಾಗ ಕೆಲವೊಂದು ಕಂಡೀಷನ್ಸ್ ಅನ್ನ ನಾವು ಏನ್ ಮಾಡ್ತೇವೆ, ಅವು 1ನೇ ನಿಯಮ 2ನೇ ನಿಯಮ ಅಂತ ಹೇಳ್ತೇವೆ. ಈ ಒಂದು ಯಾವುದು ಇದು ಈ ಘಾತಾಂಕ ನಿಯಮಗಳು ಅಂತ ಏನ್ ಹೇಳ್ತಿದೀವಿ, ಇದನ್ನ ಯಾರು ಕಂಡು ಹಿಡಿದ್ರು ಗೊತ್ತಿದ್ದೇನೆ? ಯಾರಿಗಾದ್ರು ಗೊತ್ತಿದೇನಾ? ಯಾರಿಗಾದ್ರು ಗೊತ್ತಿದೇನ್ರಪ್ಪ? ಈ ಘಾತಾಂಕಗಳ ನಿಯಮವನ್ನ ಮೊದಲಿಗೆ ಕಂಡುಹಿಡಿದರು ಇವರು, ಈ ಮ್ಯಾಥಮೆಟಿಷಿಯನ್. ಹೆಸರು ಕಾಣ್ತಿದೆ? ಯಾರಿಗಾದ್ರೂ ಓದ್ತೀರಾ? ಓದಪ್ಪ, ನಿನಗೆ ಹತ್ರ ಕಾಣ್ತಿದೆ, ಓದು. ಹೆಸರು, ಅವ್ರ ಹೆಸರು ಓದು. ಅಂದ್ರೆ ಇವರು ಘಾತಾಂಕಗಳ ನಿಯಮವನ್ನ ಕಂಡುಹಿಡಿದನು ಡಿ ಸ್ಯಾಂಡ್ ರಿಕಾನರ್. ನೋಡಿ, ಈ ಒಂದು ಮೆಥಮೆಟಿಷಿಯನ್ ಡಿ ಸ್ಯಾಂಡ್ ರಿಕೋನರ್ ಆರ್ಕಿಮಿಡೀಸ್ ಅನ್ನುವಂತ ಒಬ್ಬ ಮೆಥಮೆಟಿಷಿಯನ್ ಏನ್ ಮಾಡ್ತಾನೆ, ಮೊದಲನೇದಾಗಿ ಘಾತಾಂಕಗಳ ನಿಯಮವನ್ನ ಇಂಟ್ರೊಡ್ಯೂಸ್ ಮಾಡ್ತಾನೆ, ಅವನು ಪರಿಚಯಿಸ್ತಾನೆ. ಗಣಿತ ಲೋಕಕ್ಕೆ ಈ ಘಾತಾಂಕಗಳ ನಿಯಮವನ್ನ ಪರಿಚಯಿಸ್ತಾ ಹೋಗ್ತಾನೆ. ಹಾಗಾದ್ರೆ ಈ ಘಾತಾಂಕ ನಿಯಮಗಳನ್ನು ಏನಕ್ಕೆ ಪರಿಚಯಿಸಿದ? ಯಾಕೆ ನಾವು ಇದನ್ನ ಕಲಿಬೇಕು? ಎಲ್ಲೆಲ್ಲಿ ನಾವು ಏನ್ ಈ ನಿಯಮಗಳನ್ನ ಹೇಳಿದಲ್ವಾ ಮ್ಯಾಥಮೆಟಿಷಿಯನ್ ಆರ್ಕಿಮಿಡೀಸ್, ಡಿ ಸ್ಯಾಂಡ್ ರಿಕೋನರ್ ಆರ್ಕಿಮಿಡೀಸ್ ಅಂತ ಏನ್ ಹೇಳಿದಲ್ಲ, ನಾವು ಎಲ್ಲೆಲ್ಲಿ ಬಳಸಬಹುದು ಅನ್ನೋದನ್ನ ಈ ಮುಂದಿನ ನಾವು ಮುಂದುವರ್ತಾ ಕಲಿತಾ ಹೋಗ್ತೇವೆ. ಗೊತ್ತಾಯ್ತಾ? ಹಾಗಾದ್ರೆ ಯಾವ್ಯಾವುದು ನಮಗೆ ಇಲ್ಲಿ ನಿಯಮಗಳು ಇದಾವೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೊದಲನೇ ನಿಯಮ ಏನ್ ಹೇಳುತ್ತೆ? ಮೊದಲನೇ ನಿಯಮ ಆಮೇಲೆ ನೋಡಿ ಅವು ಫೋಟೋಗಳು. ಮೊದಲನೇ ನಿಯಮ ಏನ್ ಹೇಳುತ್ತೆ ಅಂದ್ರೆ ನೋಡಿ, ಬರೀತೇನೆ, ಕೇಳಿಸ್ಕೋಬೇಕು. ಇದು ಮೊದಲನೇ ನಿಯಮ. ಯಾವುದರ ಮೊದಲನೇ ನಿಯಮ? ಘಾತಾಂಕಗಳ ಮೊದಲನೇ ನಿಯಮ. ನಾನು 2 ಕಲರ್ ಅನ್ನ ಬಳಸಿದ್ದೀನಿ. ಈ ಪಿಂಕ್ ಕಲರ್ ಇಂದ ಬರೆದಿರೋದು ಏನು? ಕನ್ಫ್ಯೂಸ್ ಆಗಬಾರ್ದು. ಆಧಾರ ಸಂಖ್ಯೆ ಮತ್ತು ಘಾತ ಕನ್ಫ್ಯೂಸ್ ಆಗಬಾರ್ದು.
ಪಿಂಕ್ ಕಲರ್ ಇಂದ ಬರೆದಿರೋ ಪಿಂಕ್ ಅಂತ ಗೊತ್ತಲ್ಲ ಗುಲಾಬಿ ರೋಸ್ ರೋಸ್ ಗುಲಾಬಿ ಗುಲಾಬಿ ಗುಲಾಬಿನೂ ಇರುತ್ತಲ್ವಾ ಎಲ್ಲೋ ಇರುತ್ತೆ ಗುಲಾಬಿ ಇರುತ್ತೆ ವೈಟ್ ಇರುತ್ತೆ ಎಲ್ಲೋ ಓಕೆ ಇರ್ಲಿ ನಾನು ಪಿಂಕ್ ಕಲರ್ ಇಂದ ಬರೆದಿರೋಂಥದ್ದೆಲ್ಲ ಆಧಾರ ಸಂಖ್ಯೆ ಹಾಗಾದ್ರೆ ಯೆಲ್ಲೋ ಕಲರ್ ಇಂದ ಬರೆದಿರೋದು ಯಾವುದು ಯಾಕೆ ಬರ್ತೀನಿ ಅಂದ್ರೆ ನಿಮಗೆ ಆಧಾರ ಸಂಖ್ಯೆ ಘಾತ ಸೂಚಿ ಗೊತ್ತಾಗುತ್ತೆ ಎ ಯ ಘಾತ m ಇಂಟು ಎ ಯ ಘಾತ n is equals to a ಯ ಘಾತ m plus n ಇದು ಏನು ಹೇಳುತ್ತೆ ಮೊದಲನೇ ನಿಯಮ ಅನ್ನೋದು ನೋಡ್ತಾ ಹೋದ್ರೆ ಯಾವುದೇ ಎರಡು ಆಧಾರ ಸಂಖ್ಯೆಗಳು ಸಮನಾಗಿದ್ದಾಗ ಎ ಅನ್ನೋ ಸಮತಾನೆ ಆಧಾರ ಸಂಖ್ಯೆ ಸಮನಿದ್ದು ಆ ಸಮನಾಗಿರುವ ಆಧಾರ ಸಂಖ್ಯೆಯ ಘಾತ ಸೂಚಿಗಳು ಬೇರೆ ಬೇರೆ ಆಗಿದ್ದರೆ ಅರ್ಥಾಯ್ತಾ ಒಂದೇ ಸಮವಿರುವ ಆಧಾರ ಸಂಖ್ಯೆಯ ಘಾತ ಸೂಚಿಗಳು ಬೇರೆ ಬೇರೆ ಆಗಿದ್ದರೆ ಅವುಗಳು ಏನಾಗ್ತಾವಪ್ಪ ಅಂದ್ರೆ ಆ ಒಂದು ಆಧಾರ ಸಂಖ್ಯೆಗಳು ಒಂದೇ ಸಾರಿ ಬರ್ಕೊಂಡು ಅವುಗಳ ಘಾತ ಸೂಚಿಗಳನ್ನು ಕೂಡಿಸಬಹುದು ಅನ್ನೋದನ್ನ ಮೊದಲನೇ ನಿಯಮ ಹೇಳುತ್ತೆ ಉದಾಹರಣೆ ತಗೋಣ ಅವಾಗ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಉದಾಹರಣೆಗೆ ಎಕ್ಸಾಂಪಲ್ 2 ಇಂಟು ಬರೆದ್ರು ಅಷ್ಟೇ ಒಂದು ಡಾಟ್ ಇಟ್ಟರು ಅಷ್ಟೇ ಅದು ಇಂಟು 2 ಇಲ್ಲಿ ಏನಾಯ್ತು ಆಧಾರ ಸಂಖ್ಯೆ ಏನಾಯ್ತು ಒಂದೇ ಕರೆಕ್ಟಾ ನಂತರದಲ್ಲಿ ಏನ್ ಹೇಳುತ್ತೆ ಆಧಾರ ಸಂಖ್ಯೆ ಒಂದಿದ್ದಾಗ ಅವುಗಳ ಘಾತ ಸೂಚಿಗಳನ್ನು ಏನ್ ಮಾಡಿದ್ವಿ ಹಾಗಾಗಿ ಇಲ್ಲಿ 2ರ ಘಾತ ಏನಾಗುತ್ತೆ ಬರೀರಿ ನೋಡೋಣ ಬರೀರಿ ಒಬ್ಬರಿದ್ದೇ ಯಾರು ಹೇಳ್ತೀರಾ ಏನಾಗುತ್ತೆ ಅಂತ ಅಲ್ಲ ಹೇಳೋಣ 3 plus 4 2ರ ಘಾತ 3 plus 4 ಬರ್ಬೇಕು 2 ಬಿಟ್ಬಿಡ್ತೀಯ 3 plus 4 ನಾನು 2 ಬಿಟ್ಟು 3 plus 4 ಬರೋದು ಸರಿ ಆಗುತ್ತಾ ಈಗ ಹೇಳೋ ಏನಾಗುತ್ತೆ 2ರ ಘಾತ 3 plus 4 ಯಾರಾದ್ರೂ ಇಲ್ಲಿಂದ ಇನ್ನೊಂದು ಓದ್ಬೇಕು ಈಗ ಯಾರು ಓದ್ತೀರಾ ಓದಪ್ಪ 2ರ ಘಾತ 3 ಓದು ಜೋರ ಓದು ಇಂಟು 2ರ ಘಾತ 4 is equal to 2ರ ಘಾತ 3 plus 4 ವೆರಿ ಗುಡ್ ಹಾಗಾದ್ರೆ ಇದನ್ನ ಕೂಡಿಸಾಗ 2ರ ಘಾತ ಎಷ್ಟು ಬಂತು 7 ಅರ್ಥ ಆಯ್ತಾ ಈಗ ಎರಡನೇ ನಿಯಮಕ್ಕೆ ಹೋಗೋಣ ಏನ್ ಹೇಳುತ್ತೆ ಈಗ ಎರಡನೇ ನಿಯಮ ಬರೀತೇನೆ ನೋಡಿ ಎ ಯ ಘಾತ m ಡಿವೈಡೆಡ್ ಬೈ ಎ ಯ ಘಾತ n ನಾನು ಇಲ್ಲಿ ಏನ್ ಮಾಡ್ತೇನೆ m ಮತ್ತು n ಅನ್ನು ಮೇಲ್ ಬರೆದ ಹಾಗೆ ಯೆಲ್ಲೋ ಕಲರ್ ಇಂದ ಬರೀತೇನೆ is equals to a ಯ ಘಾತ m minus n ಅಂದ್ರೆ ಎರಡನೇ ನಿಯಮ ಏನ್ ಹೇಳ್ತಾ ಹೋಗ್ತು ಇಲ್ಲಿ ಅಂದ್ರೆ ಆಧಾರ ಸಂಖ್ಯೆಗಳು ಒಂದೇ ಇದ್ದು ಘಾತ ಸೂಚಿಗಳು ಬೇರೆ ಬೇರೆ ಆಗಿದ್ದಾಗ ಭಾಗಿಸಿದಾಗ ಅವುಗಳು ಎ ಯ ಘಾತ m ಮೈನಸ್ n ಆಗಿರುತ್ತೆ ಅಂತ ಹೇಳ್ತು ಉದಾಹರಣೆಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಒಂದು ಉದಾಹರಣೆ ತೆಗೆದುಕೊಳ್ತೇನೆ ಎಕ್ಸಾಂಪಲ್ ಎ ಸಾರಿ 2ರ ಘಾತ 3 ಡಿವೈಡೆಡ್ ಬೈ 2ರ ಘಾತ 1 ಅಂತ ಆಧಾರ ಸಂಖ್ಯೆ ಸೇಮ್ ಆತಾ ಘಾತ ಸೂಚಿ ಏನಾದ್ರು ಇರಲಿ ಅದು ಬರೀ 2 1 ಬರೆದ್ರು ಅಷ್ಟೇ 1 ಅಂತ ಬರೆದ್ರು ಅಷ್ಟೇ is equals to ಏನಾಗುತ್ತೆ 2ರ ಘಾತ 2ರ ಘಾತ 3 ಮೈನಸ್ 1 ಹಾಗಾದ್ರೆ 2ರ ಘಾತ ಎಷ್ಟಾಯ್ತು 2 ಆಗುತ್ತೆ ಇದ್ರ ಬೆಲೆ 4 ಇಂತಹ ಸಂದರ್ಭದಲ್ಲಿ ನಾವು ಎರಡನೇ ನಿಯಮವನ್ನ ಬಳಸ್ತೀವಿ ಏನು ಡೌಟ್ಸ್ ಇಲ್ಲಲ್ಲ ಈಗ ನೆಕ್ಸ್ಟ್ ಯಾವ ನಿಯಮ ನೋಡೋಣ ಎರಡನೇ ನಿಯಮ ಅರ್ಥ ಆಗಿದಲ್ವಾ ಈಗ ಮೂರನೇ
ಮೂರನೇ ನಿಯಮ ಏನ್ ಹೇಳುತ್ತೆ ನೋಡಿ. ಪಲ್ಲವಿ ಮತ್ತು ತೇಜ ಒಂದು ಆಕ್ಟಿವಿಟಿ ಮಾಡಿದ್ರು, ಕರೆಕ್ಟಾ? ನೋಡಿ, ಘಾತಾಂಕಗಳ ನಿಯಮಕ್ಕೆ ಸಂಬಂಧಿಸಿದಂತೆ ಮೊದಲನೇ ನಿಯಮ ನೋಡಿ, ಎ ಯ ಘಾತ m ಇಂಟು ಬಿ ಯ ಘಾತ n ಇಸ್ ಈಕ್ವಲ್ಸ್ ಟು ಇಲ್ಲಿದೆ ಮೊದಲನೇ ನಿಯಮ ಕಾಣ್ತಿದೆ ಎಲ್ರಿಗೂ? ನೋಡಿ ಈ ಕಡೆ ಏನಿದೆ, ಎ ಯ ಘಾತ m ಇಂಟು ಎ ಯ ಘಾತ n ಈಸ್ ಈಕ್ವಲ್ ಟು ಎ ಯ ಘಾತ m ಪ್ಲಸ್ n. ಕರೆಕ್ಟಾ? ಅರ್ಥ ಆಯ್ತಾ ಮೊದಲನೇ ನಿಯಮ? ಇದೇ ರೀತಿ ಮತ್ತೆ ತಿರುಗ್ತಾನ. ಈಗ ಎರಡನೇ ನಿಯಮ ಹೋಗೋಣ. ಏನ್ ಹೇಳುತ್ತೆ ಎರಡನೇ ನಿಯಮ? ಓಕೆ ನೋಡಿ, ಎರಡನೇ ನಿಯಮ ಕಾಣ್ತಿದೆ? ಏನಿದೆ ಓದಿ? ವೆರಿ ಗುಡ್. ಇವು ಎರಡು ನಿಯಮ ನೋಡಿ, ಚೆನ್ನಾಗಿದೆ ಅಲ್ವಾ ಇದು ಆಕ್ಟಿವಿಟಿ? ಕರೆಕ್ಟಾ? ನೋಡಿ, ಇದು ಎಲ್ಲವನ್ನು ಕೂಡ ಒಂದು ರೂಮಲ್ಲಿ ಇಟ್ಟಿರ್ತೇವೆ, ನೀವು ಯಾವಾಗಾದ್ರೂ ಬಂದು ನೋಡ್ಬೋದು. ಈ ಮೊನ್ನೆ ಮಾಡಿದಂಥ ಆಕ್ಟಿವಿಟಿ ನಿಂಗಮ್ಮ ಮತ್ತು ಬಿಂದು ಮಾಡಿದ್ರಲ್ವಾ, ಎಲ್ಲವನ್ನ ಅಲ್ಲಿ ಇಟ್ಟಿರ್ತೇವೆ, ಬಂದು ನೋಡ್ಬೋದು. ಮತ್ತು ಇದನ್ನು ನೀವು ಕೂಡ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಮುಂದಿನ ತರಗತಿ, ರೈಟ್? ಓಕೆ, ಈಗ ಮೂರನೇ ನಿಯಮಕ್ಕೆ ಹೋಗೋಣ. ಏನು ಹೇಳುತ್ತೆ ಮೂರನೇ ನಿಯಮ? ಎ ಯ ಘಾತ m ನೋಡಿ, ಎ ಯ ಘಾತ m ಹೋಲ್ ರೈಸ್ ಟು n is equal to a ಘಾತ mn. ಕರೆಕ್ಟಾ? ಇದು ಮೂರನೇ ನಿಯಮ. ಈಗ ಈ ನಿಯಮವನ್ನು ನೋಡೋಣ. ಎ ಯ ಘಾತ m ಹೋಲ್ ರೈಸ್ ಟು n is equal to a ಘಾತ m into n ಅಂತ ಅರ್ಥ. ಇಲ್ಲಿ ಆಧಾರ ಸಂಖ್ಯೆ ಯಾವುದು? ಕರೆಕ್ಟಾ? ಇದು ಏನ್ ಹೇಳುತ್ತಂದ್ರೆ, ಯಾವುದೇ ಒಂದು ಆಧಾರ ಸಂಖ್ಯೆಗೆ ಒಂದು ಘಾತ ಸೂಚಿ ಇದ್ದು ಅದು ಹೋಲ್ ಅದಕ್ಕೊಂದು ಘಾತ ಸೂಚಿ ಇತ್ತು ಅಂದ್ರೆ ಅದನ್ನ ಇವು ಎರಡನ್ನ ಗುಣಿಸಿ ಈ ರೀತಿ ಬರೀಬಹುದು. ಆಧಾರ ಸಂಖ್ಯೆ ಅದೇ, ಘಾತ ಸೂಚಿಗಳು ಇದಕ್ಕೊಂದು ಇದಕ್ಕೊಂದು, ಹೋಲಿ ಒಂದು ಅದಕ್ಕೆ ಒಂದು ಆಧಾರ ಸಂಖ್ಯೆ ಒಂದು ನೇರವಾಗಿ ಇರುತ್ತೆ. ಅರ್ಥ ಆಯ್ತಾ? ಈಗ ಉದಾಹರಣೆ ನೋಡಿದ್ರೆ 2 ಹೋಲ್ ರೈಸ್ ಟು 2. ಈಗ ಯಾರಾದ್ರೂ ಬೋರ್ಡ್ ಮೇಲೆ ಬಂದು ಬರೀತೀರಾ? ಈ ಪ್ರಕಾರ ಯಾರಾದ್ರೂ ಬಂದು ಬರೀಬಹುದು. ಯೋಚನೆ ಮಾಡಿ, ಏನು ಅವಸರ ಇದೆ. ತಪ್ಪಾದ್ರಾಗಲಿ ಬರ ನನಗೆ ಹೊಸ ಕೈ ಐತಿದೆ, ಬರೀ ತಪ್ಪಾದ್ರಾಗಲಿ ಬರೀಬೇಕಾ? ಅದು 32 ಆಯ್ತು. ಮಾಡ್ತಾನ ಜಾಣದಾನೆ, ಪ್ಲಸ್ ಆಯ್ತು ಅದು. ಇದು ಈಗ ನೋಡಪ್ಪ ಸರಿ, ಎ ಯ ಘಾತ ಹೆಂಗ್ ಓದ್ತೀವಿ ಇದನ್ನ? ಎ ಯ ಘಾತ ಮೈನಸ್ ಆಯ್ತಾ? ಏನಿರುತ್ತೆ? ಏನಿಲ್ಲ. ಹಾ, ಎ ಯ ಘಾತ m into n. ಹಾ, ಮತ್ತೆ ಇಲ್ಲಿ ಏನ್ ಬರೀಬೇಕು? ಇಂಟು ಹಿಂಗೆ. ಹಾ, ವೆರಿ ಗುಡ್. ಇಂಟು 2. ಕರೆಕ್ಟಾ? ಸರಿ, ಗುಣಿಸಿ ಬರೀ ಎಷ್ಟಾಗುತ್ತೆ? 2 ರ ಘಾತ ಮುಂದೆ ಬರೀ. ಆಧಾರ ಸಂಖ್ಯೆ ಬರೀಲಿಲ್ಲ ಬರೀತೀಯಾ? 2 ರ ಘಾತ 6. ವೆರಿ ಗುಡ್. ಕರೆಕ್ಟಾ? ಕರೆಕ್ಟ್ ಇದೆನಾ? ಮೂರನೇ ಮಾಡ್ತಾ ಇನ್ನೊಬ್ರು ಯಾರಾದ್ರು ಬರೀತೀರಾ? ವೆರಿ ಗುಡ್. ಹೋಗ. ಏನ ನಿನ್ನ ಹೆಸರು? ಪ್ರಜ್ವಲ್. ವೆರಿ ಗುಡ್. ಇನ್ನೊಂದು ಎಕ್ಸಾಂಪಲ್. ಇದು ಒಂದೇದ, ಎರಡನೇದು ಮಾಡೋಣ. ಎ ಯ ಘಾತ m ಹೋಲ್ ರೈಸ್ ಟು 2. ಯಾರು ಮಾಡ್ತೀರಾ? ಈಗಾಗಲೇ ಬಾಯ್ಸ್ ಮಾಡಿದ್ದೀರಾ, ಗರ್ಲ್ಸ್ ಬರಪ್ಪ. ನೀನು ನಿನ್ನ ಹೆಸರು? ಸಾನಾ. ಹಾಂ, ಬಾಮ್ಮ. ಅರ್ಥ ಆಗಿದೆ ಅಲ್ವಾ? ಇನ್ನೊಂದು ನಿಯಮ ಹೇಳ್ಬಿಟ್ರೆ ನಿಮಗೆ ಘಾತಾಂಕ ನಿಯಮಗಳು ತಯಾರಾಗುತ್ತೆ.
ಎಷ್ಟು ಈಸಿ ಇದಾವ Yes, sir. ಕರೆಕ್ಟಾ Yes, sir. ನಾವು ವೆರಿ ಗುಡ್ ಇದನ್ನ ಇಲ್ಲಿಗೆ ಬಿಡಬಾರ್ದು 2 ಘಾತ 6 ಅಂದ್ರೆ 2 ಅನ್ನು ಎಷ್ಟು ಸಾರಿ ಗುಣಿಸು 6 ಸಾರಿ. 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2 3 6 ಸಾರಿ ಗುಣಿಸಿದ್ವಾ Yes, sir. 2 ಎರಡ್ಲೆ 4 4 ಎರಡ್ಲೆ 8 8 2 4 64 ಇದ್ರ ಬೆಲೆ 64 ಹಾಗೆ ಮಾಡ್ತಾ ಹೋಗು ಇದನ್ನ ಮನೆ ಮಾಡ್ಕೊಂಡ್ಬಿಡ್ತೀರಾ Yes, sir. 4 ರ ಘಾತ 4 ಅಂದ್ರೆ 4 ಅನ್ನ ಎಷ್ಟು ಸಾರಿ ಗುಣಿಸು 4 ಸಾರಿ. ಎಷ್ಟು ಬರುತ್ತೆ ನೀವು ಯೋಚನೆ ಮಾಡ್ತಿದ್ದಾರಲ್ಲ ಅಂದ್ರೆ ಅರ್ಥ ಆಗಿದೆ ಅಂತ ಇಲ್ಲ ಅಂದ್ರೆ ಏನ್ ಮಾಡ್ಬಿಡ್ತೀರಿ 4 4ಗೆ 16 ಅಂದ್ಬಿಡ್ತಿದ್ರಿ ಅಲ್ವಾ ತಪ್ಪಾಗುತ್ತಲ್ವಾ Yes, sir. ಹಂಗ್ ಮಾಡಿದ್ರೆ 2 ಆಗ್ಲಿ 12 ಆಗ್ತಿತ್ತು 64 ಯಾಕೆ ಕೊಡ್ತೀರಿ ಅಲ್ವಾ ಹಾಗಾಗಿ ಆ ಘಾತ ಸೂಚಿ ಏನ್ ಹೇಳುತ್ತಪ್ಪ ಅಂದ್ರೆ ಆಧಾರ ಸಂಖ್ಯೆಯನ್ನ ಘಾತ ಸೂಚಿಯಲ್ಲಿ ಎಷ್ಟು ಸಂಖ್ಯೆ ಇರುತ್ತಲ್ಲ ಅಷ್ಟು ಸಾರಿ ಗುಣಿಸು ಅಂತ ಹೇಳುತ್ತೆ ಅರ್ಥಾಯ್ತೇನಪ್ಪ ಅರ್ಥಾಯ್ತೇನ್ರ ಹಾಗಾದ್ರೆ 4 ಅನ್ನು ಎಷ್ಟು ಸಾರಿ ಈಗ ಮಾಡೋಣ ಮಾಡ್ಕೊಂಡ್ರಿ ಕ್ವಶನ್ ರೈಟ್ ಇಲ್ಲಿಗೆ ನಮಗೆ 3 ನಿಯಮಗಳು ನೆಕ್ಸ್ಟ್ 4ನೇ ನಿಯಮಕ್ಕೆ ಹೋಗೋಣ ನಾಲ್ಕನೇ ನಿಯಮ ಏನ್ ಹೇಳುತ್ತೆ ನೋಡೋಣ ನಾವೊಂದು ಆಕ್ಟಿವಿಟಿ ನೋಡೋಣ 4ನೇ ನಿಯಮ ಏನ್ ಹೇಳುತ್ತೆ ಅಂದ್ರೆ ನೋಡಿ a raised to m b raised to m is equals to ab raised to m ab very good whole raised to a raised to m into b raised to m is equals to ab whole raised to m ಅಂದ್ರೆ ಹೇಳ್ತೆ ನೋಡಿ a ಅನ್ನುವಂಥದ್ದು ಮತ್ತು b ಅನ್ನುವಂಥದ್ದು ಬೇರೆ ಬೇರೆ ಅಲ್ವಾ a ಬೇರೆ b ಬೇರೆ ಯಾಕಂದ್ರೆ ಇಲ್ಲಿ ಆಧಾರ ಸಂಖ್ಯೆಗಳು ಮೊದಲನೇ ನಿಯಮದಲ್ಲಿ ಹೆಂಗಿತ್ತು ಆಧಾರ ಸಂಖ್ಯೆ ಒಂದೇ ಇತ್ತು ಘಾತ ಬೇರೆ ಬೇರೆ ಇತ್ತು ಘಾತ ಸೂಚಿ ಅಲ್ವಾ ಆದ್ರೆ 4ನೇ ನಿಯಮದಲ್ಲಿ ಹೆಂಗಿದೆ ಘಾತ ಸೂಚಿ ಒಂದೇ ಇದೆ ಎಮ್ಮೆ ಇದೆ ಆಧಾರ ಸಂಖ್ಯೆ ಏನಾದ್ರು ಬೇರೆ ಬೇರೆ ಹಾಗಾಗಿ ಈ ರೀತಿ ಇದ್ದಾಗ ಎ ಬಿ ಆಧಾರ ಸಂಖ್ಯೆನ ಬರೆದು ಹೋಲ್ ರೈಸ್ ಟು m ಅಂತ ಕರಿತೇವೆ ಇದು 4ನೇ ನಿಯಮ ಒಂದು ಉದಾಹರಣೆ ನೋಡೋಣ ನಾನು ಏನು ಹೇಳೋದಿಲ್ಲ ನೀವು ಬರೆದು ಮಾಡಬಹುದು 2 ರ ಘಾತ 3 ಇಂಟು 3 ರ ಘಾತ 4 ಯಾರು ಬರೀತೀವಿ ಸರಿ ಇದು ಘಾತ ಸೂಚಿ ಹೋಗ್ತಾನೆ ಅಲ್ವಾ ನೋಡಿ ಆಧಾರ ಸಂಖ್ಯೆ ಬೇರೆ ಬೇರೆ ಆತ ಘಾತ ಸೂಚಿ ಒಂದೇ ಆತ ಓಕೆ ಯಾರು ಮಾಡ್ತೀರಾ ಸ್ವಲ್ಪ ಯೋಚನೆ ಮಾಡಿ ಬಹಳ ಇದೆ ಯೋಚನೆ ಮಾಡ್ಲಿ ಅಂತ ಅನ್ಬಿಟ್ಟಿದೆ ನಾನು ಸಾನಿಯಾ ಬಾ ಸಾನಿಯಾ ಕೈ ಎತ್ತಿದಾಳೆ ಈಗ ಓಕೆ ಕರೆಕ್ಟ್ ಇದು ಓದಪ್ಪ ಇದನ್ನ 2 ರ ಘಾತ 3 ಇಂಟು 4 ರ ಘಾತ 3 is equal to 2 ಘಾತ whole raised to 3 ಇದನ್ನು ಓದು ab whole raised to ಮಧ್ಯದಲ್ಲಿ ಏನು into ಅಲ್ವಾ ಇನ್ನೂ ಇಂಟು ಹಾಕ್ಬೇಕಲ್ವಾ ಹಾಕ್ಬೇಕಲ್ವಾ ಅಳಿಸ್ಬೇಡಿ ಇಲ್ಲ ಅಂದ್ರೆ 24 ಆಗ್ಬಿಡ್ತದು ತಪ್ಪಲ್ವಾ ಇಲ್ಲಿ ಎ ಬಿ ಎ ಇಂಟು ಬಿ ಅರ್ಥಾಯ್ತಾ ಈಗ ಸಿಂಪ್ಲಿಫೈ ಮಾಡಿ ಸರಳೀಕರಣ ಮಾಡು 2 4 ಎಷ್ಟಪ್ಪ ಕರೆಕ್ಟ್ ಬರೀ 8 ರ ಘಾತ ಎಷ್ಟು ಬರೀ 8 ಎಷ್ಟು ಸಾರಿ ಗುಣಿಸ್ತೀಯಾ ಇಲ್ಲೆಲ್ಲ ಇಸ್ಬೋಲ್ಟ್ ಹಾಕಂತ ಬರಬೇಕು
ನೆಕ್ಸ್ಟ್ ಮತ್ತೆ ಕೆಳಗೆ ಬರೀತಾ 8ನೇ ಸಾರಿ ಗುಣಿಸು. ವೆರಿ ಗುಡ್. ಇದನ್ನ ಮತ್ತೆ ನೀವು ಮನೆಗೆ ಗುಣಿಸ್ಕೊಂಬರ್ರಿ. 8 ಇಂಟು 8 ಇಂಟು 8 ಗುಣಿಸ್ಕೊಂಬರ್ತೀರಾ. 2 ಕೊಟ್ಟಿದ್ದೀನಿ ನೋಡ್ರಿ, ಇದು ಒಂದು ಇದು ಒಂದು. ಗುಣಿಸ್ಕೊಂಬರ್ತೀರಾ? ವೆರಿ ಗುಡ್, ಚೆನ್ನಾಗಿ ಮಾಡಿದ್ರು. ಇಲ್ಲೇ ಗುಣಿಸ್ತೀರಾ ಮನೆಗೆ ಗುಣಿಸ್ತೀರಾ? ನಾಳೆಗೆ ನೀವು ಈ 4 ನಿಯಮಗಳನ್ನ ಕಲ್ತು ಬರಬೇಕು. ನಾನು ಯಾರಿಗಾದ್ರೂ ಕೇಳ್ಬೋದು, 1ನೇ ನಿಯಮ ಹೇಳು, 2ನೇ ನಿಯಮ ಹೇಳು, 3ನೇ ನಿಯಮ ಹೇಳು, 4ನೇ ನಿಯಮ ಹೇಳು ಅಂತ ಕೇಳ್ಬೋದು. ಅಥವಾ ಕೆಲವೊಂದು ಈ ಉದಾಹರಣೆ ಹಾಕಿ ಮಾಡಿಸಿದಲ್ವಾ, ಆ ರೀತಿ ಉದಾಹರಣೆ ಹಾಕಿ ಇದು ಎಷ್ಟನೇ ನಿಯಮದ್ದು ಅಂತ ಕೇಳ್ಬೋದು ನೇರವಾಗಿ. ಮತ್ತೆ ಇದನ್ನ ಸರಳೀಕರಣ ಮಾಡು, ಯಾವ ನಿಯಮ ಬಳಸಿ ಸರಳೀಕರಣ ಮಾಡ್ತೀರನ್ನ ಅನ್ನೋದು ಪ್ರಶ್ನೆಗಳನ್ನ ನಾಳೆ ಕೇಳ್ತೇನೆ. ನೀವು ನಿಯಮಗಳನ್ನು ಕಲ್ತು, ಅದಕ್ಕೆ ಉದಾಹರಣೆ ಕೊಟ್ಟಿದ್ದೀನಿ, ಅವುಗಳನ್ನು ಕಲ್ತು ಬಂದ್ಬಿಟ್ರೆ ಸಾಕು, ಇವೆಲ್ಲ ಪ್ರಶ್ನೆಗಳು ಅದರಲ್ಲೇ ಉತ್ತರ ಸಿಗುತ್ತೆ. ಅರ್ಥ ಆಯ್ತಾ? ನಾವು ಇಲ್ಲಿವರೆಗೂ ಘಾತಾಂಕಗಳು ಹೇಗೆ ಬಂತು, ಮೊದಲು ಯಾರಲ್ಲಿ ಬಳಸಿದ್ರು, ಯಾವ ಭಾಷೆಯಿಂದ ಆ ಪದ ಬಂತು, ನಂತರ ಆ ಘಾತಾಂಕಗಳ ನಿಯಮಗಳು ಯಾವ್ಯಾವು, ಆ ನಿಯಮಗಳನ್ನ ಯಾವ ಗಣಿತ ಶಾಸ್ತ್ರಜ್ಞ ನಮಗೆ ಆ ನಿಯಮಗಳ ಬಗ್ಗೆ ಹೇಳಿದ್ರು ಅನ್ನೋದನ್ನೆಲ್ಲವನ್ನ ಈ ಒಂದು ತರಗತಿಯಲ್ಲಿ ನಾವು ಇವತ್ತು ಕಲ್ತಿದ್ದೀವಿ. ಇದೆಲ್ಲವೂ ಕೂಡ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ, ಮುಂದಿನ ತರಗತಿಯಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಲೆಕ್ಕಗಳನ್ನ, ಅಭ್ಯಾಸ ಲೆಕ್ಕಗಳನ್ನ, ಉದಾಹರಣೆ ಲೆಕ್ಕಗಳನ್ನ ಮಾಡ್ತಾ ಹೋಗೋಣ. ಅರ್ಥ ಆಗಿದೆ ಅಲ್ವಾ ಎಲ್ರಿಗೂ? ವೆರಿ ಗುಡ್. ಎಲ್ರಿಗೂ ಥ್ಯಾಂಕ್ ಯು.